ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಅತ್ಯುತ್ತಮ ಸಹಕಾರ ಸಂಘ ಎಂಬ ಕೀರ್ತಿಗೆ ಪಾತ್ರವಾಗಿರುವ ಸುಲಿಬೆಲೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ರೈತರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ನೀಡಿ ಕೆಲಸ ಮಾಡುತ್ತಿದೆ. ಯಾರದ್ದೋ ಸಾಲವನ್ನ ಇನ್ಯಾರದ್ದೋ ಹೆಸರಿನಲ್ಲಿ ಹಾಕಿಲ್ಲ. ಕಂದಾಯ ಇಲಾಖೆಯಲ್ಲಿ ಆಗಿರುವ ತಪ್ಪಿಗೆ ಸಹಕಾರ ಸಂಘವನ್ನು ದೂಷಿಸುವುದು ಸರಿಯಿಲ್ಲ ಎಂದು ಸಹಕಾರ ಸಂಘದ ಸಿಇಒ ಎಸ್.ಕೆ. ವಸಂತಕುಮಾರ್ ಹೇಳಿದ್ದಾರೆ. ಸುಲಿಬೆಲೆ ಸಹಕಾರ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಲಿಬೆಲೆ ಹೋಬಳಿ ಬೇಗೂರು ಗ್ರಾಮದ ವೆಂಕಟಮ್ಮ ಕೋಂ ಮುನಿಯಪ್ಪ ಅವರ ಸಹಕಾರ ಸಂಘದಲ್ಲಿ ಸಾಲ ಪಡೆದಿದ್ದಾರೆ. ಇದೇ ಸರ್ವೆ ನಂಬರ್ನಲ್ಲಿ ಒಂದೇ ಹೆಸರಿನ ವೆಂಕಟಮ್ಮ ಕೋಂ ಲೇಟ್ ಮುನಿವೆಂಕಟಪ್ಪ, ವೆಂಕಟಮ್ಮ ಕೋಂ ಚೌಡಪ್ಪ ಅವರಿಗೂ ಸಹ 1 ಎಕರೆ 20 ಗುಂಟೆ ಜಮೀನಿದ್ದು, ಪಹಣಿಯಲ್ಲಿ ಸಾಲ ಪಡೆದಿರುವ ಋಣಗಳ ಕಾಲಂನಲ್ಲಿ ವೆಂಕಟಮ್ಮ ಕೋಂ ಮುನಿಯಪ್ಪ ಬದಲಿಗೆ ವೆಂಕಟಮ್ಮ ಕೋಂ ಲೇಟ್ ಮುನಿವೆಂಕಟಪ್ಪ ಹೆಸರಿನಲ್ಲಿ ಸಾಲ ಎಂದು ತೋರಿಸಲಾಗಿದೆ. ಈ ಎಡವಟ್ಟು ಪಹಣಿಯಲ್ಲಿ ನಮೂದಿಸುವಾಗ ಕಂದಾಯ ಇಲಾಖೆಯಿಂದಾಗಿದ್ದು ಸಹಕಾರ ಸಂಘದಿಂದ ಅಲ್ಲ. ಒಂದೇ ಹೆಸರಿನ 3 ಜನ ತಲಾ 1 ಎಕರೆ 20 ಗುಂಟೆ ಜಮೀನು ಹೊಂದಿದ್ದು ತಾಂತ್ರಿಕ ಕಣ್ತಪ್ಪಿನಿಂದಾಗಿರುವ ಎಡವಟ್ಟು. ಇದಕ್ಕೆ ಸಹಕಾರ ಸಂಘ ಕಾರಣ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟು ಹೆಸರು ತರುವ ರೀತಿಯಲ್ಲಿ ಬಿಂಬಿಸುತ್ತಿರುವುದು ಸರಿಯಲ್ಲ. ಅಧ್ಯಕ್ಷ ಬಿ.ವಿ. ಸತೀಶ್ ಗೌಡರ ಅಧ್ಯಕ್ಷತೆಯಲ್ಲಿ ಸಹಕಾರ ಸಂಘ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿದ್ದು, ಸಿಬ್ಬಂದಿಗಳು ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡುತ್ತಾರೆ. ಕಂದಾಯ ಇಲಾಖೆಯವರು ಮಾಡಿರುವ ತಪ್ಪಿಗೆ ಸಹಕಾರ ಸಂಘವನ್ನು ದೂಷಿಸುವುದು ಸರಿಯಲ್ಲ. ಇದನ್ನು ಸರಿಪಡಿಸುವ ದಿಕ್ಕಿನಲ್ಲಿ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಂದರೆ, ಸುಲಿಬೆಲೆ ಹೋಬಳಿ ಬೇಗೂರು ಗ್ರಾಮದ ಸರ್ವೆ ನಂಬರ್ 141ರಲ್ಲಿ 1 ಎಕರೆ 20 ಗುಂಟೆ ವೆಂಕಟಮ್ಮ ಕೋಂ ಮುನಿಯಪ್ಪ ಎಂಬುವರ ಹೆಸರಿನಲ್ಲಿ KCC ಲೋನ್ 1,65,000 ರೂಪಾಯಿ ಕೊಟ್ಟಿರೋ ಬಗ್ಗೆ, ಇದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇದೇ ಸರ್ವೆ ನಂಬರ್ ಪೈಕಿ 141 ಸರ್ವೆ ನಂಬರ್ ಪೈಕಿ ವೆಂಕಟಮ್ಮ ಮುನಿಯಪ್ಪ ಅನ್ನೋ ಹೆಸರಿನವರು 3 ಜನ ಇದ್ದಾರೆ. ಆ 3 ಜನ ಇದ್ದು ವೆಂಕಟಮ್ಮ ಮುನಿಯಪ್ಪ ಬೇಗೂರು 1 ಎಕರೆ 20 ಗುಂಟೆ ಸರ್ವೆ ನಂಬರಲ್ಲಿ 1 ಎಕರೆ 20 ಗುಂಟೆ ವಿಸ್ತೀರ್ಣದಲ್ಲಿ ಒರಿಜಿನಲ್ ಮೂಲದಾರರು ಇವ್ರ ತಾಯಿಗೆ ಲೋನ್ ಕೊಟ್ಟಿದ್ದೀರಿ. ನಾವು ಇಲ್ಲಿ ಯಾವುದೇ ರೀತಿ ನಾವು ವ್ಯತ್ಯಾಸ ಮಾಡಿಲ್ಲ, ನಮ್ಮ ಕೈ ತಪ್ಪಿಂದನೂ ಆಗಿಲ್ಲ. ಅದಕ್ಕೆ ಪ್ರೂಫ್ ನಿಮ್ಮ ಹತ್ರ ಇದೆ ಕೊಟ್ಟಿದ್ದೀರಿ. ನಾವು ಏನು FID ಮಾಡಿ ಮಾರ್ಟಿಗೇಜ್ ಮಾಡಿದ್ದೀರೋ ಆ ಪ್ರೂಫನ್ನು ನಿಮ್ಮ ಹತ್ರ ಇದೆ. ಇವಾಗ ಸುಮ್ಮನೆ ಇಲ್ಲದೆ ಸಲ್ಲದ ಆರೋಪಗಳು ಮಾಡಿ ನಮ್ಮ ಸಂಘದಕ್ಕೆ ದಯವಿಟ್ಟು ಯಾರೋ ಕೆಟ್ಟ ಹೆಸರು ತರಬೇಡಿ. ಸುಮಾರು 1975ನೇ ಇಸ್ವಿಯಿಂದ 50 ವರ್ಷ ಇತಿಹಾಸ ಇರುವ ಸುಮಾರು ಗೋಪಾಲಗೌಡರು, ನಮ್ಮ ಶೇಖರ್ ಗೌಡರು, ನಮ್ಮ ಬೂನಹಳ್ಳಿ ಗೋಪಾಲಪ್ಪನವರು, ನಮ್ಮ ಸತೀಶ್ ಗೌಡರು ಇಂಥವ್ರ ಅಧ್ಯಕ್ಷರಾಗಿ ಒಂದು ನಮ್ಮ ಈ ಸಂಘನ ಮುನ್ನಡೆಸ್ಕೊಂಡು ಒಳ್ಳೆ ಹೆಸರು ತಂದುಕೊಂಡು ಹೋಗಿದ್ದಾರೆ. ಸುಸಜ್ಜಿತವಾದ ಕಟ್ಟಡಗಳು ಒಂದೈತೆ ನಮ್ಮ ಸಂಘ. ಇದು ಯಾವುದು ಬೆಂಗಳೂರು ಗ್ರಾಮಾಂತರದಲ್ಲೇ ನಂಬರ್ 1 ಸ್ಥಾನದಲ್ಲಿ ಇರುವಂಥ ಈ ಒಂದು ಇದು ಒಂದು ಸಂಸ್ಥೆ. ಈ ಸಂಸ್ಥೆಗೆ ದಯವಿಟ್ಟು ಯಾರನ್ನು ಕೆಟ್ಟ ಹೆಸರು ತರಬೇಡ್ರಿ. ತಮ್ಮದೇನಾದರೂ ತಪ್ಪುಗಳಿದ್ದು ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಲಿಖಿತವಾಗಿ ಹೇಳಿಕೆ ಕೊಡ್ರಿ. ನಾವೇ ಸ್ವಂತ ಖರ್ಚಿನಿಂದ ನಾವೇ ಅದನ್ನು ತಿದ್ದುಪಡಿ ಮಾಡಿ ನಾವೇ ಸರಿ ಮಾಡಿಕೊಡ್ತೀರಿ. ನಮ್ಮದಲ್ಲಿರೋ ತಪ್ಪನ್ನ ಏಕಾಏಕಿ ಬಂದು ದಯವಿಟ್ಟು ನಮ್ಮ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಇದು ಆರೋಪ ಏನಿದೆ? ಶ್ರೀಕಾಂತ್ ರಾವಣ್ಣ ಅಂತ ಅನ್ನೋರು ಬೇಗೂರು ಶ್ರೀಕಾಂತ್ ರಾವಣ್ಣ ಅಂತ ಹೇಳ್ಬಿಟ್ಟು ಯಾವ ಸಂಘಟನೆ ಅವರು ಈಗ ನಮ್ಮ ತಾಯಿ ಹೆಸರಲ್ಲಿ ಜಮೀನು ಇರೋದು, ಲೋನ್ ತಗೊಂಡಿರ್ತೀವಿ. ಬ್ಯಾಂಕ್ನ ಸಮಸ್ಯೆ ಇಲ್ಲ, ನಮ್ಮ ಕಡೆ ಸಮಸ್ಯೆ ಇಲ್ಲ. ಆಗಿರೋದು ತಾಲೂಕು ಆಫೀಸಲ್ಲಿ ಆಗಿರೋದು. ಅದಕ್ಕೆ ಏನಾಗಿದೆ ಅಂದ್ರೆ ಒಂದೇ ಕಡೆ ವೆಂಕಟಮ್ಮ ಅನ್ನೋರು 3 ಇದ್ದಾರೆ. ಅದಕ್ಕೆ ಕೆಳಗಡೆ ಕುತ್ಕೊಬೇಕಾದ್ರೆ ಮೇಲೆ ಕಡೆ ಹೋಗ್ಬಿಟ್ಟು ಕುಂತ್ಕೊಂಡ್ಬಿಟ್ಟಿದ್ದೆ. ಋಣಭಾರದಲ್ಲಿ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೆ. ಅದು ಮೊದಲು ಒಟ್ಟು ಕೂಡಿಸಿದ್ರು. ಅದು ಏನು ಮಾಡಿದ್ವಿ, ವಿಭಜನೆಗೆ ಹಾಕೊಂಡಿದ್ದಾರೆ. ಹಾಕೊಂಡು ಕೋಡಿಗೆ ಇದನ್ನು ಮಾಡ್ಕೊಂಡಿದ್ದಾರೆ. ಅದು ತಪ್ಪಾಗಿರೋದು ಅಲ್ಲಿ ಸುಮ್ಮನೆ ಕೆಟ್ಟ ತಗೊಳ್ತಾ ಇದ್ದಾರೆ. ಆಮೇಲೆ ನನಗೆ ಫೋನ್ ಮಾಡ್ಬಿಟ್ಟು ನನಗೆ ಅವಾಜ್ ಆಗ್ತಾ ಇದ್ದಾರೆ. ಇದು 1 ಎಕರೆ ಒಂದೇ ಹೆಸರಿನ 140 ಮೂವರಿದ್ದಾರೆ. ವೆಂಕಟಮ್ಮ ವಿಸ್ತೀರ್ಣ ಸಹ ಒಂದೇ ಇದೆ ಸರ್. ಒಂದೇ ವಿಸ್ತೀರ್ಣ, ಒಂದೇ ಸರ್ವೆ ನಂಬರ್, ಒಂದೇ ವಿಸ್ತೀರ್ಣ. ನಮ್ಮ ಸಂಸ್ಥೆ ವತಿಯಿಂದ ರಾವಣ ಅನ್ನೋರು ನಮ್ಮ ಮೇಲೆ ಇಲ್ಲಸಲ್ಲದ ಆಪಾದನೆ ಮಾಡಿ ಹೋಗಿದ್ದಾರೆ. ಮೊನ್ನೆ ನಮ್ಮ ಸಂಸ್ಥೆ ಬಗ್ಗೆ ಸಹ ಕೆಟ್ಟದಾಗಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದು ಅವರ ದುರುದ್ದೇಶವಾಗಿರ್ತದೆ. ನಮ್ಮ ಸಂಸ್ಥೆಯಿಂದ ಯಾವುದೇ ರೈತರಿಗೆ ಅನ್ಯಾಯವಾಗಿರೋದಿಲ್ಲ ಇದೆಂದು ನಾವು ಖಚಿತಪಡಿಸ್ತೇವೆ. ಆ ಸರ್ವೆ ನಂಬರ್ ಒಂದೇ ಸರ್ವೆ ನಂಬರ್ನಲ್ಲಿ 3 ಹೆಸರು ಇರೋದ್ರಿಂದ ಇದು ಕಂದಾಯ ಇಲಾಖೆನಲ್ಲಿ ಆಗಿರೋ ವ್ಯತ್ಯಾಸ ಹೊರತು ನಮ್ಮಿಂದ ಆಗಿರೋ ವ್ಯತ್ಯಾಸ ಅಲ್ಲ.
ದಯವಿಟ್ಟು ಇದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸಂಸ್ಥೆಯ ಪರವಾಗಿ ಇಲ್ಲ ಸಲ್ಲದ ಆರೋಪ ಮಾಡಬಾರ್ದು ಅಂತೇಳಿ ಈ ಮೂಲಕ ತಮ್ಮ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀರಿ ಸರ್. ಹೆಸರಲ್ಲಿ ಬ್ಯಾಂಕಲ್ಲಿ ಯಾರು ಲೋನ್ ಕೊಡೋದೇ ಇಲ್ಲ, ಅದು ಆರೋಪ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್ ಎಲ್ಲ ನಿಮ್ಮನ್ನು ಕೊಟ್ಟು ನೀವು ಹೌದು, ಇವ್ರ ಡಾಕ್ಯುಮೆಂಟ್ ಮುಖಾಂತರ ಸಾಲ ತಗೊಂಡಿದ್ದಾರೆ. ಗಲಾಟೆ ಮಾಡ್ತಾರೆ. ಅವ್ರ ಹೆಸರು ಅವ್ರ ಹೆಸರಲ್ಲಿ ಯಾವುದೇ ಕಾರಣಕ್ಕಾಗಿ ಲೋನ್ ಇಲ್ಲ. ವೆಂಕಟಮ್ಮ ಮುನಿಯಪ್ಪ. ಮುನಿಯಪ್ಪ ಅವ್ರ ಹೆಸರಲ್ಲಿ ಯಾವುದೇ ರೀತಿ ಸಾಲ ಇಲ್ಲ, ಲೋನ್ ಇಲ್ಲ ಅಂತ ನಾವು ದೃಢೀಕರಣ ಕೊಟ್ಟಿದ್ದೀವಿ ಅವ್ರಿಗೆ. ವೆಂಕಟಮ್ಮ ಮುನಿಯಂಕಟಪ್ಪ ಅನ್ನೋರಿಗೆ ಸಾಲ ಇಲ್ಲ ಅಂತ ಅಂದ್ಬಿಟ್ಟು ನಾವು ದೃಢೀಕರಣ ಕೊಟ್ಟಿದ್ದೀರಿ. ಕೊಟ್ಟ ಮೇಲೂ ಸಹ ಅವ್ರು ಈ ತರ ಆರೋಪ ಮಾಡಿದ್ದಾರೆ. ನಮ್ಮ ಹೆಸರು ಮುನಿಯಪ್ಪ ಅಂತ ಹೇಳ್ಬಿಟ್ಟು ಬೇಗೂರು. ನಮ್ಮ ತಾಯಿ ಹೆಸರು ವೆಂಕಟಮ್ಮ ಮುನಿಯಪ್ಪ ಅಂತ ಹೇಳ್ಬಿಟ್ಟು ಲೋನ್ ತೊಗೊಂಡಿದ್ದೀನಿ. 1,65,000 ರೂಪಾಯಿ ಲೋನ್ ತೊಗೊಂಡಿದ್ದೀನಿ. ಈಗ ಅದೇನಾಗಿದೆ, ಪಾಣಿನಲ್ಲಿ ಒಟ್ಟುಗೂಡಿಸಿದಕ್ಕೋಸ್ಕರ ವೆಂಕಟಮ್ಮನವರು 3 ಇದ್ದಾರೆ. ನಾವು ಟೋಟಲ್ ಡಾಕ್ಯುಮೆಂಟ್ಸ್ ಕೊಟ್ಟು ಲೋನ್ ತೊಗೊಂಡು ಎಲ್ಲ ನಮ್ಮ ಹೆಸರಲ್ಲೇ ಇದೆ, ನಮ್ಮ ತಾಯಿ ಹೆಸರಲ್ಲಿ ಇದೆ, ಎಲ್ಲ FID ಮಾಡಿರೋದಿದೆ, ಅದು ಏನು ಇದು ಮಾರ್ಟಿಗೇಜ್ ಮಾಡಿರೋದಿದೆ, ಎಲ್ಲ ಇದೆ. ಅದು ಹೋಗ್ಬಿಟ್ಟು ಮೇಲೆ ಕಡೆ ಋಣ ಬರೋದಲ್ಲಿ ಕೆಳಗಡೆ ಬರಬೇಕಾಯ್ತು, ಮೇಲೆ ಕುಂತ್ಕೊಂಡಿದೆ. ಬ್ಯಾಂಕವ್ರದ್ದು ಏನು ಸಮಸ್ಯೆ ಇಲ್ಲ, ನಮ್ಮ ಕಡೆಯಿಂದ ಸಮಸ್ಯೆ ಇಲ್ಲ, ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಈಗ ರಾವಣ ಅಂತ ಹೇಳ್ಬಿಟ್ಟು ಅವನು ಫೋನ್ ಮಾಡ್ಬಿಟ್ಟು ಮನೆ ನನ್ನ ಮೇಲೆ ಇದು ಮಾಡ್ದ, ಗಲಾಟೆ ಮಾಡ್ದ. ನಮ್ಮ ಜಮೀನಲ್ಲಿ ನೀವು ಹೆಂಗೆ ಲೋನ್ ಎತ್ಕೊಂಡ್ರಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಗಲಾಟೆ ಮಾಡಿದ್ರು. ಅವರು ಫೋನಲ್ಲಿ ಮಾಡಿದ್ರು. ಅಂತಿಂತ ಮಾತಾಡ್ದ. ನಾನು ಹೇಳಿದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆಯಪ್ಪ, ಬ್ಯಾಂಕಲ್ಲಿ ತೊಗೊಂಡಿರೋದು, ಅವ್ರ ಕಡೆ ಏನು ತಪ್ಪಾಗಿಲ್ಲ, ಇದರಲ್ಲಿ ತಾಲೂಕು ಆಫೀಸಲ್ಲಿ ಆಗಿರೋದು ಅಂತಂದು. ಆನಂತರ ಏನು ಮಾಡಿದೆ, ನಾನು ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಬೇಗೂರಲ್ಲಿ ಹೋಗ್ಬಿಟ್ಟು ಬೇಗೂರಲ್ಲಿ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಅರ್ಜಿ ಬರೆದು ಈ ಥರ ಪ್ರಾಬ್ಲಮ್ ಆಗಿದೆ, ಅವ್ರದ್ದು ಕ್ಲಿಯರ್ ಮಾಡಿಸ್ಕೊಡ್ತೀನಿ, ತಾಲೂಕು ಆಫೀಸ್ಗೆ ಅರ್ಜಿ ಕೊಡ್ತೀನಿ ಅಂತ ಹೇಳಿದೆ. ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಮಾಡೋಕ್ಕೆ ಹೋಗಿದ್ದೆ. ಅದಾದ ನಂತರ ಏನಾಯ್ತು ಅಂದರೆ, ಇವ್ರು NOC ಬೇಕು ಅಂತ ಹೇಳಿದರು. ಶನಿವಾರ ಬ್ಯಾಂಕ್ ರಜೆ ಇದೆ, ಇಲ್ಲಿ NOC ತಗೊಳಕ್ಕೆ ರಜೆ ಇತ್ತು. ಭಾನುವಾರ ಬಂದು NOC ತಗೊಳೋದು ಬರಬೇಕು, ನೆನ್ನೆನೂ ಬಂದು ಗಲಾಟೆ ಮಾಡಿದ್ದಾರೆ.